ನಮಸ್ಕಾರದ ಎಲ್ಲರಿಗೂ ದಾನೇಶ್ವರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ ಇಂದಿನ ದಿನದ ವಿಶೇಷತೆ, ದಿನದ ಪಂಚಾಂಗ ಹಾಗೂ 12 ರಾಶಿಗೆ ಯಾವೆಲ್ಲ ಫಲಾಫಲಗಳಿವೆ, ಯಾವೆಲ್ಲ ರಾಶಿಗೆ ಶುಭ ಫಲಗಳಿವೆ, ಯಾವೆಲ್ಲ ರಾಶಿಗೆ ಏನು ಪರಿಹಾರಗಳನ್ನು ತಿಳಿಸಿಕೊಟ್ಟಿದ್ದಾರೆ ಇವತ್ತು ಗುರುಗಳು. ನಮ್ಮ ಗುರುಗಳಾದಂತಹ ಖ್ಯಾತ ಜ್ಯೋತಿಷ್ಯರು, ವಾಸ್ತುತಜ್ಞರು ಶ್ರೀ ರೇಣುಕಾ ಯಲ್ಲಮ್ಮ ಹಾಗೂ ಮಲೆ ಮಹದೇಶ್ವರರ ಆರಾಧಕರಾದಂಥ ಶ್ರೀಯುತ ಅರ್ಜುನ್ ರಾವ್ ಗುರುಜಿಯವರಿಂದ ಎಲ್ಲವನ್ನ ತಿಳಿದುಕೊಳ್ಳೋಣ ಬನ್ನಿ. ಸಮಸ್ತ ನಾಡಿನ ಜನತೆಗೆ ಶ್ರೀ ಅತಿಥಿ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಹಾಗೂ ಮಲೈ ಮಹದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಭಾಗ್ಯ ಎಲ್ಲವನ್ನೂ ಕೊಟ್ಟು ಕಾಪಾಡಲಿ. ಬಂಧುಗಳೇ, ಈ ದಿನ ತಾರೀಕು 6/8/2025 ಬುಧವಾರ, ದಕ್ಷಿಣಾಯನ ವರ್ಷ ಋತು ಶ್ರೀ ವಿಶ್ವವಸು ನಾಮ ಸಂವತ್ಸರದ ಶ್ರಾವಣ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ದಿನ. ಈ ದಿನ ಮೂಲ ನಕ್ಷತ್ರ ಬೇರೆ ಬಂದ್ಬಿಟ್ಟಿದೆ ನೋಡಿ. ಶುಭ ಕಾಲ ಬಂದು 9ರಿಂದ 10:30ವರೆಗೂ, 1:30ರಿಂದ 3 ಗಂಟೆವರೆಗೂ ಒಳ್ಳೆ ಶುಭ ಕಾಲವಿದೆ. ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಬಿಡಿ. ಬಂಧುಗಳೇ, ಈ ದಿನ ಬುಧವಾರ ಯಾರ್ಯಾರಿಗೆ ರಾಶಿಗೆ ಏನೇನು ಫಲವನ್ನು ಇದೆ, ಇವತ್ತು 12 ರಾಶಿಗೆ ಫಲವನ್ನು ನೋಡೋಣ ಬನ್ನಿ. ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡ್ತಾ, ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಬುಧ ಶುಕ್ರ ಶನಿ ಬೇಶ್ಚ ರಾಹುವೇ ಕೇತುವೆ ನಮಃ. ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಜಯಸೈಭವರವರಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತೆಯೇ ನಮೋ ನಮಃ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ, ಈ ದಿನ ಕೆಲವು ರಾಶಿಯ ನಕ್ಷತ್ರದವರು, ಅಂದರೆ ಈ ದಿನ ಮೇಷರಾಶಿಯವರು, ಮಿಥುನ ರಾಶಿಯವರು, ತುಲಾ ರಾಶಿಯವರು ಮತ್ತು ಮೀನ ರಾಶಿಯವರು, ನೀವು ಈ ದಿನ ಹೆಸರು ಕಾಳನ್ನು 1/4 kg ಹೆಸರು ಕಾಳನ್ನು ಹಸಿರು ಬಟ್ಟೆ ಒಳಗಡೆ ಗಂಟಾಕಿ ಎಲ್ಲಿ ಶಿವನ ಆಲಯ ಇದೆ ಅಲ್ಲಿ ದಯವಿಟ್ಟು ಕೊಟ್ಬಿಟ್ಟು ಬನ್ನಿ. ಆ ಅರ್ಚಕರಿಗೆ, ಪ್ರಧಾನ ಅರ್ಚಕರಿಗೆ. ನಿಮ್ಮ ಭೂಮಿಲಿರ್ತಕ್ಕಂಥ ವಾಸ್ತು ಮತ್ತು ವಿವಾದಗಳು ಮತ್ತು ನೆಗೆಟಿವ್ ಎನರ್ಜಿಗಳು ಇವೆಲ್ಲವೂ ಕಡಿಮೆ ಆಗ್ತದೆ. ಫಸ್ಟು ನೀವೇನು ಮಾಡಿ, ಪೂಜೆ ಮಾಡಿ ಮನೆ ಒಳಗಡೆ. ಆನಂತರ ತೊಗೊಂಡೋಗಿ ಎಲೆ ಅಡಿಕೆ ಮೇಲೆ ದಕ್ಷಿಣ ಸಮೇತ ದಾನ ಕೊಡಿ ಆ ಪ್ರಧಾನ ಅರ್ಚಕರಿಗೆ. ಈಗ ಮಾಡ್ಕೊಂಡು ಬನ್ನಿ, ಖಂಡಿತವಾಗಿ ನಿಮಗೆ ಒಳ್ಳೆಯದಾಗಲಿ. ಹೀಗೆ 12 ರಾಶಿ ಕಡೆ ಮೊದಲಿಗೆ ಗಮನ ಕೊಡೋಣ. ಮೊದಲಿಗೆ ಮೇಷರಾಶಿಯವರಿಗೆ ತುಂಬ ಅಚ್ಚುಮೆಚ್ಚಿನ ದಿನ ಅಂತಲೇ ಹೇಳ್ಬೋದು. ಈ ದಿನ ತುಂಬ ಚೆನ್ನಾಗಿರ್ತೀರಿ, ಸಂತೋಷದಾಯಕವಾಗಿರ್ತೀರಿ. ವೃಷಭ ರಾಶಿಯವರಿಗೆ ಬೇರೆಯವ್ರಿಗೆ ಹೆಲ್ಪಿಂಗ್ ನೇಚರ್ ಮಾಡ್ತೀರಾ, ಬೇರೆಯವ್ರಿಗೆ ಸಹಾಯವನ್ನು ಮಾಡ್ತೀರಾ, ಹೆಲ್ಪಿಂಗ್ ನೇಚರ್ ತೊಗೋತೀರಾ, ಅವ್ರ ಕಡೆಯಿಂದನೂ ಹೆಲ್ಪಿಂಗ್ ನೇಚರ್ ತೊಗೋತೀರಾ. ಮಿಥುನ ರಾಶಿಯವರಿಗೆ ಆಗಮನವಾಗ್ತಕ್ಕಂಥದ್ದು, ನೆಂಟರಿಷ್ಟು ಬಂಧು ಬಳಗದವರು ಬರ್ತಕ್ಕಂಥದ್ದು. ಕಟಕ ರಾಶಿಯವರಿಗೆ ಶುಭದಾಯಕವಾಗಿರ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು. ಈ ದಿನ ತುಂಬ ಲವಲವಿಕೆಯಾಗಿರ್ತೀರ. ಸಿಂಹರಾಶಿಯವರಿಗೆ ವಿಚಾರವಂತರಾಗಿರ್ಬೇಕು. ಈ ದಿನ ಕೋಪಕ್ಕೆ ಉದ್ರೇಕಕ್ಕೆ ಮನಸ್ಸು ಕೊಡಬೇಡಿ, ದಯವಿಟ್ಟು ಹೇಳ್ತಾ ಇದ್ದೀನಿ. ಆಮೇಲೆ ಕನ್ಯಾ ರಾಶಿಯವರಿಗೆ ಆಡಂಬರದ ದಿನ, ದುಂದು ವೆಚ್ಚ ಮಾಡ್ತಕ್ಕಂಥದ್ದು, ದುಡ್ಡು ಇನ್ವೆಸ್ಟ್ಮೆಂಟ್ ಎಲ್ಲ ಅಧ್ವಾನ ಮಾಡ್ತಕ್ಕಂಥದ್ದು, ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ತುಲಾ ರಾಶಿಯವರಿಗೆ ಈ ದಿನ ನಿರ್ವಹಿಸ್ತಕ್ಕಂಥದ್ದು, ಏನೇನು ತೊಗೊಬೇಕು, ಏನೇನು ಬಿಡಬೇಕು, ಮನೆಗೆ ಏನೇನು ಮಾಡಬೇಕು, ಈ ದಿನ ತುಲಾ ರಾಶಿಯವರು ಸ್ವಲ್ಪ ಜಾಗೃತಿಯನ್ನು ವಹಿಸ್ತೀರಿ. ವೃಶ್ಚಿಕ ರಾಶಿಯವರಿಗೆ ನೀವು ಮಾಡಿರ್ತಕ್ಕಂಥ ತಪ್ಪನ್ನು ಮನನ ಮಾಡ್ತಕ್ಕಂಥದ್ದು, ಮತ್ತೆ ಯೋಚನೆ ಮಾಡ್ತಕ್ಕಂಥದ್ದು, ನಾನು ಈ ಥರ ಮಾಡಿಬಿಟ್ನಲ್ಲ ತಪ್ಪು ಅಂತೇಳಿ ಕೊರಗುವಂಥ ದಿನ ಅಂತಲೇ ಹೇಳ್ಬೋದು. ಧನುಷ್ ರಾಶಿಯವರಿಗೆ ಈ ದಿನ ಸ್ವಲ್ಪ ಮಟ್ಟಿಗೆ ನಿಮಗೆ ನೆಮ್ಮದಿಯಾದ ವಾತಾವರಣ ಇರೋದಿಲ್ಲ, ಕಣ್ಣೀರು ಆಗ್ತಕ್ಕಂಥದ್ದು, ತುಂಬ ಯೋಚನೆ ಮಾಡ್ತಕ್ಕಂಥದ್ದು, ಆಮೇಲೆ ಎಲ್ಲಾದರೂ ಇಲ್ಲೇ ಹತ್ತಿರದಲ್ಲಿ ಯಾವುದಾದ್ರು ದೇವಾಲಯಕ್ಕೆ ಹೋಗಿ ಬರಬೇಕು ಅಂತ ಆಗ್ತಕ್ಕಂಥದ್ದು, ಮತ್ತು ಬಂಧು ಬಾಂಧವರಲ್ಲಿ ಮೀಟ್ ಆಗ್ತಕ್ಕಂಥದ್ದು ದಿನ ಅಂತಲೇ ಹೇಳ್ಬೋದು. ಮಕರ ರಾಶಿಯವರಿಗೆ ಶಾಂತಿ, ನೆಮ್ಮದಿ, ಸುಖ ಸಿಗ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಈ ದಿನ. ಕುಂಭರಾಶಿಯವ್ರಿಗಂತೂ ಉನ್ನತಿ ಸ್ಥಾನಮಾನ ಸಿಗ್ತಕ್ಕಂಥ ದಿನ ಈ ದಿನ, ಅಚೀವ್ಮೆಂಟ್ ಮಾಡ್ತಕ್ಕಂಥದ್ದು ಬುಧವಾರದ ದಿನ. ಮೀನರಾಶಿಯವರಿಗೆ ಧೈರ್ಯ ಸಾಹಸದಿಂದ ಕೂಡಿರ್ತೀರಿ, ಏನಾದ್ರೂ ಫರ್ಗೆಟ್ ನಾನು ಮಾಡೇ ಮಾಡ್ತೀನಿ ಅನ್ನೋ ಒಂದು ಧೈರ್ಯ ಹಂಬಲ ಬರ್ತಕ್ಕಂಥದ್ದು. ಹಾಗಾಗಿ ಈ 4 ರಾಶಿಯವರು ಈ ದಿನ ಹೆಸರು ಕಾಳನ್ನು ದಯವಿಟ್ಟು ಶಿವನ ಆಲಯಕ್ಕೆ ಕೊಟ್ಬಿಟ್ಟು ಬರೋದನ್ನು ಮರಿಬೇಡಿ. ಹಸಿರು ಬಟ್ಟೆ ಒಳಗಡೆ ಸುತ್ತಿ, ಸಾಧ್ಯವಾದಷ್ಟು ಆ ಪ್ರಧಾನ ಅರ್ಚಕರಿಗೆ ಅರಿಶಿಣದ ಬಟ್ಟೆ, ಅಂದರೆ ಯೆಲ್ಲೋ ಕಲರ್ ಇರ್ತಕ್ಕಂಥದ್ದು ಪಂಚೆ ಮತ್ತು ಟವಲ್ಲು ದಯವಿಟ್ಟು ಕೊಡಿ. ಈ ದಿನ ಬುಧವಾರದ ದಿನ ನಿಮಗೆಲ್ಲಿಲ್ಲದ ಸುಖ, ಸಂತೋಷ, ನೆಮ್ಮದಿ, ಆರೋಗ್ಯ, ಭಾಗ್ಯ ಎಲ್ಲವನ್ನು ಕರುಣಿಸಲಿ ಆ ಭಗವಂತ ಹೇಳಿ ನನ್ನ ಈ 12 ರಾಶಿಯವರಿಗೆ ಈ ರೀತಿ ಫಲವಿದೆ. ನಿಮ್ಮೆಲ್ಲರಿಗೂ ತಾಯಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಹಾಗೂ ಮಲೈ ಮಹದೇಶ್ವರ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಭಾಗ್ಯ ಎಲ್ಲವನ್ನೂ ಕೊಟ್ಟು ಕಾಪಾಡಲಿ. ಉದೋ ಯಲ್ಲಮ್ಮ, ಉದೋ ಯಲ್ಲಮ್ಮ, ಉಗೇ ಮಾದಪ್ಪ, ಉಗೇ ಮಾದಪ್ಪ, ಉಗೇ ಮಾನ್ಪಲಯ, ಉಗೇ. ನೋಡ್ತಿರಲ್ಲ ಇಂದಿನ 12 ರಾಶಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ. ಹಾಗೆ ಇವತ್ತು ಕೆಲವು ರಾಶಿಗೆ ವಿಶೇಷವಾಗಿ
ಪರಿಹಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ ಗುರುಗಳು. ಆ ಪರಿಹಾರಗಳನ್ನು ಮಾಡ್ಕೊಳ್ಳಿ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ನಿಮಗೇನಾದರೂ ಸಮಸ್ಯೆಗಳಿದ್ದರೆ ಖಂಡಿತ ಗುರುಗಳನ್ನು ಸಂಪರ್ಕ ಮಾಡಿ. ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಗುರುಗಳ ಹತ್ರ ಹೇಳ್ಕೊಳ್ಳಿ. ಖಂಡಿತ ಗುರುಗಳು ಅದಕ್ಕೆ ಪರಿಹಾರವನ್ನು ಸೂಚಿಸ್ತಾರೆ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.